ಆ ಒಲೆಗೆ ಹಚ್ಬಿಡು ದುಡ್ಡು, ಊಟ ಮಾಡು ಅಂದ. ಎಳ್ನೀರು ಕುಯ್ತಾ ಇದ್ದಾವ ಬಣ್ಣ. ಅಣ್ಣ 100 ರೂಪಾಯಿ ಕೊಡು ಅಂದ. ಮಗ ದುಡ್ಡೇನ್ ಬಿಟ್ಟು ಬಿದ್ದಿಲ್ಲ, 100 ರೂಪಾಯಿ ಕೊಡ್ಬೇಕಾವ, ಕೆಲಸ ನೋಡು ಅಂದ. ಬಡ್ಬಿಟ್ಟ ತಾಪಾರು ಬಿಡಬಿಡ ಕೆಳ. ಒಲೆ ಬಿಸಾಕು, ಮನ್ಸೊತ್ತು ಆಯ್ತದ ನಿನಗ? ಈ 100 ರೂಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲ ಕಿತ್ತೋಗವ್ ನನಗ ಅಂದ ಅವನು. ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ. ಉಡಾಳ ಮಗ, ಏನ್ ದುಡ್ಡು ಲೆಕ್ಕವೇ ಇಲ್ಲ. ಮನೇಲಿ ತಗೊಂಡೋಗೋದು, ಲೆಕ್ಕಲ್ದಂಗೆ ಖರ್ಚು ಮಾಡೋದು, ದುಡಿಮೆ ಅಂತೂ ಕಂಡೋನೇ ಅಲ್ಲ. ಜೀವನದಲ್ಲಿ ತೋಟದತ್ರ ಓದೋನಲ್ಲ. ಅಪ್ಪ ಹೇಳಿ ಹೇಳಿ ಸಾಕಾಗೋದ. ಊರಲ್ಲೆಲ್ಲ ಆಡ್ಕತ್ತಾರೆ, ಏನ್ ದಂಪನೆ ಮಾಡ್ದೆ, ಏನ್ ಬತ್ತು ಮಗ ಹಾಳು ಮಾಡೋಕೆ ನಿಂತವನೆ ಅಂತ ಊರವ್ರು. ನಿನ್ ಕರ್ದ ಬಾಯಿಲ್ ಮಗನೇ, ಏನಪ್ಪ ಲವ್ ಖರ್ಚು ಮಾಡು, ನಾನು ಬೇಡ ಅನ್ನೋದಿಲ್ಲ ಮಗ, ಒಂದ್ ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ? ಬಾಪ ದುಡ್ಡಿಗೆಲ್ಲ ಬೆಲೆ ಕೊಡಬಾರ್ದು ಅಂದ ಅವನು. ಅಪ್ಪ ಬೆಲೆ ಕೊಟ್ಟು ನಾ ಸಂಪಾದನೆ ಮಾಡೋದಕ್ಕೆ ನೀ ಖರ್ಚು ಮಾಡ್ತಾ ಇರೋದು ಕಣಪ್ಪ. ದುಡ್ಡಿನ ಬೆಲೆ ಗೊತ್ತೇನೋ ನಿನಗೆ? ಏನ್ ದುಡ್ಡಿನ ಬೆಲೆ? ಹೋಗಪ್ಪ, ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ, ಅದೊಂದು ದೊಡ್ಡ ಬೆಲೆಯ ಅಂದ. ಅದಕ್ಕೆ ಅಪ್ಪ ಅಂದ, ಆಯ್ತು ಮಗನೇ, ನನಗೂ ನಿನಗೂ ಒಂದು ಚಾಲೆಂಜು. ಏನು? ನಾಳೆಯಿಂದ ನೀನೇನು ಕೊಡಬೇಡ, ನಮ್ಮ ಮನೆಗೆ ಬೆಳಿಗ್ಗೆ 100 ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು, ಮಧ್ಯಾಹ್ನ ಊಟ ಮಾಡು, ಸಣ್ಣ ಒಂದಿನ ಊಟ ಮಾಡ್ಬೇಕಾದ್ರೆ ನಮ್ಮ ಮನೇಲಿ ನೀನು 100 ರೂಪಾಯಿ ಕೊಡ್ಬೇಕು ನಂಗೆ. 100 ಯಾಕೆ 500 ಬಿಸಾಕ್ತೀನಿ ಹೋಗು ಅಂದ. ಆಯ್ತು ಕೊಡು. ಪೆಟ್ಟಿಗೆ ಎಲ್ಲ ಬೀಗ ಹಾಕ್ತಾ ಎಲ್ಲ ಬಿಗಿ ಮಾಡ್ಕೊಂಡ ದುಡ್ಡು ಕಾಸಿಗೆ. ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತಾನ ಅಡುಗೆ ಮನೆ ಬಾಗ್ಲಲ್ಲಿ. ಹೊಟ್ಟೆ ಸೀತಾದೆ, ನಾಷ್ಟ ಮಾಡಬೇಕು. ಮೇಲ್ಗೆ ಹೋಗೋರು ಹಂಗಂದವ, ನಾನೇನು ಮಗ ಅಲ್ವವ? ಹ್ಞೂ ಕಣಪ್ಪ. ನಾನು ಕಂಡ್ರೆ ಪ್ರೀತಿ ಇಲ್ವವ? ಅದೇ ಕಣಪ್ಪ. ಹೊಟ್ಟೆ ಹೆಂಗ ಸೀತೋದು ಗೊತ್ತವ. ಏನೆಲ್ಲ ಮಾಡಾನೆ? ಅಪ್ಪನ ಕಾಣ್ದಂಗೆ 100 ರೂಪಾಯಿ ಕೊಡು ಅಂದ. ಪಾಪ ಅವಳು ಎತ್ತು ಕರಳು ಕೊಟ್ಬಿಟ್ಲು 100 ರೂಪಾಯಿ ತಂದ. ಅಪ್ಪ ತಗೋ 100 ರೂಪಾಯಿ ತಗೋ. ಎಲ್ ತಂದ್ಲ ಎಷ್ಟು ಬೇಗ ಅಂದ. ನಿನಗೆ ಯಾಕದು? 100 ರೂಪಾಯಿ ಕೊಡು ಅಂದಿದ್ದಿ, ಕೊಡ್ತಾವನಿ, ಇವತ್ತು ಊಟ ಹಾಕು. ಅಲ್ಲಿ ಹೊರಗಡೆ ನೀರು ಕಾಯಿಸಿಕ್ಕೆ ಅಂಡೆ ಇಟ್ಟಿದ್ರು, ಒಲೆ ಉರಿತಾ ಇತ್ತು. ಅಪ್ಪ ಅಂದವ, ಬೈಲಿ ಆ ಒಲೆಗೆ ಹಚ್ಬಿಡು ದುಡ್ಡು, ಊಟ ಮಾಡು ಅಂದ. ಹೋಗಿ 100 ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗೆ, ಊಟ ಮಾಡ್ದ. ಅಪ್ಪ ಯೋಚನೆ ಮಾಡ್ದ, ದುಡ್ಡು ಯಾರು ಕೊಟ್ರು ನನ್ನ ಮಗನಿಗೆ? ಇವತ್ತು ಹೆಂಡತಿ ಕೊಟ್ಟವಳೆ. ಕರ್ದ ಬಾಯ್ಲಿ, ಮಗ ಬುದ್ಧಿ ಕಲೀಲಿ ಅಂತಂಗೆ ಮಾಡಿವನೇ. ನಾಳೆಯಿಂದ ಅವನು ದುಡ್ಡು ಕೊಟ್ರೆ ನಿನ್ನ ಮಾಂಗಲ್ಯದ ಮೇಲೆ ಆಣೆ ಅಂತ ನಿಲ್ಸದ್ಲ ಅವಳು. ಇವನಿಗೆ ದಾರಿ ಗೊತ್ತಿಲ್ವಾ? ಒಂದವ್ರಿಗೆ ಅಕ್ಕಂಗ್ ಕೊಟ್ಟಿದ್ರು, ಮಾಣೆಗೆ ಹೋಗಿ ಅವಳು ತವಿಸ್ಕೆ ಬಂದ 100 ರೂಪಾಯಿ. ಅಪ್ಪ ನೋಡ್ದ, ಅವಳನ್ನು ಕಂಡೀಷನ್ ಮಾಡ್ದ. ಮಾಣೆಗೆ ಬಾವನ್ ತವಿಸ್ಕೆ ಬಂದ, ಅವನು ಕಂಡೀಷನ್ ಮಾಡ್ದ. 1 ತಿಂಗಳು ಹೆಂಗೋ ಆಯ್ತು. ಅಪ್ಪ ಇಡೀ ಊರವ್ರಿಗೆ, ಸಂಬಂಧಿಕರಿಗೆ ಎಲ್ಲಕೆ ಆಗ್ಬಿಟ್ಟ, ನಿಮ್ ಕೈ ಮುಗಿತೀನಿ, ನನ್ನ ಮಗನಿಗೂ ಬುದ್ಧಿ ಬರಲಿ, ಯಾರು ಕಾಸು ಕೊಡಬೇಡಿ. ಒಂದಿನ ಭಾನುವಾರ ಫುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡೋದು ಬಂದ್ಬಿಟ್ಟು ಅವನ ಸ್ನೇಹಿತರ ಜೊತೆ. ಹೆಚ್ಚರನೇ ಅಲ್ಲ ಮನಗವನ 11 ಗಂಟೆಗೆ ಹೊಟ್ಟೆ ಹಸಿತಾದೆ. ಎದ್ದ ಮ್ಯಾಕೆ ಬಂದು ನೋಡ್ತಾನೆ, ಅಪ್ಪ ಗುಂಡ್ಕಲ್ ಕೂತವನೆ. 100 ರೂಪಾಯಿ ಕೊಡ್ಬೇಕು. ತಂದುಡೆಲ್ಲ ಬೆಂಕಿಗೆ ಎಸಿಸ್ತಿದ್ದ ಅವನ ಅಪ್ಪ. ಎಲ್ಲಿ ತಂದೆ? ನನ್ನೆಲ್ಲ ತಂದೆ. ಬೇಸಾಕು ಬೆಂಕಿಗೆ ಊಟ ಮಾಡು. 1 ತಿಂಗಳಾದ್ಮೇಲೆ ಎದ್ದ, 11 ಗಂಟೆ ಹೊಟ್ಟೆ ಹಸಿತಾದೆ. ಅಪ್ಪ ಕೂತ್ಬಿಟ್ಟವನೆ. ಮರದಿ ಪ್ರಶ್ನೆ, ಅವನ್ ಕೇಳ್ದ ಕೊಡ್ಲಿಲ್ಲ, ಅಕ್ಕನ್ ಕೇಳ್ದ ಕೊಡ್ಲಿಲ್ಲ, ಬಾವನ್ ಕೇಳ್ದ ಕೊಡ್ಲಿಲ್ಲ. ಇಡೀ ಊರ್ ಸುತ್ತಾನೆ 100 ರೂಪಾಯಿ ಉಡ್ತಾ ಇಲ್ಲ. ಹೊಟ್ಟೆ ಸೀತಾದೆ. ಬರ್ತಾ ಇದ್ದ ರೋಡಲ್ಲಿ, ಅಲ್ಲಪ್ಪ ಎಳ್ನೀರು ಕುಯ್ತಾ ಇದ್ದಾವ ಬಣ್ಣ. ಅಣ್ಣ 100 ರೂಪಾಯಿ ಕೊಡು ಅಂದ. ಮಗ ದುಡ್ಡೇನ್ ಬಿಟ್ಟು ಬಿದ್ದಿಲ್ಲ, 100 ರೂಪಾಯಿ ಕೊಡ್ಬೇಕಾವ, ಕೆಲಸ ನೋಡು ಅಂದ. ಅಣ್ಣ ಹೊಟ್ಟೆ ಸೀತಿದೆ ಕಣ ಅಂದ. ಕೆಲಸ ಮಾಡು, ಏನು ಎಳ್ನೀರು ಕೊನೆಯವ್ರನ್ನ ಬಂದಿಲ್ಲ, 1 4 ಕೊನೆ ಒತ್ಬಿಡು ಕೊಟ್ಟನು ಅಂದ. ಅಣ್ಣ ನನ್ನ ಜೀವಮಾನದಲ್ಲಿ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ. ನನ್ನ ಜೀವಮಾನದಲ್ಲಿ ನಾನು ಯಾರಿಗೂ ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ ಅವನು. ಒಳ್ಳೆ ಕತ್ ಬತ್ತಲ್ಲಪ್ಪ, ವರ್ಷಣ ಅಂದ. ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ 2-3 ಪಾತಿ ಅವೆ. ಎಳ್ನೀರು ಸರಿಯಾಗಿದ್ದು, ತುಂಬ ಎಳ್ನೀರು ಎತ್ತಿ ಅಗಲ ಮ್ಯಾಕ್ ಮಾಡ್ಬಿಟ್ಟ, ತಾಪಾರು ಬಿಡಬಿಟ್ಟ ಕೆಳ. ಮಂಡಿ ಗಿಂಡಿ ಎಲ್ಲ ಹಸ್ವಾಕಿತ್ತು. ಆಯ್ತು ಅಣ್ಣ, ಎರಡ 20 ತೂಕ ಅದೇ ಅಂದ. ಹಂಗೆ ಕಣಪ್ಪ, ಎಳ್ನೀರ್ಗೋನೆ ದುಡ್ಡು ಬೇಕೋ ಬೇಡವೋ ಅಂದ. ಬೇಕಣ್ಣ ಅಂದ. ಅವರು ಮತ್ತೆ ಅಂದ. ಇಲ್ಲಿಂದ ರೋಡ್ ತಕ ಹೋಗೋತ್ತಿಗೆ 5 ತಾಕ್ ಬಿದ್ದು 5 ತಾವ್ ಮ್ಯಾಕೆ ಎದ್ದ. ಬಂದಿ ನಂಗೆ 1 ವರ್ಷಣ ಅಂದ. ನಿನ್ ಮಕ ನೋಡ್ಲ, ನಿನ್ ಮಕ್ವ ಮಂಡಿ ಎಲ್ಲ ಕಿತ್ಕೊಬಿಟ್ಟಲ್ಲ ಮುದವಿ. 1 ವರ್ಷಕ್ಕೆ ತಗೋ 100 ರೂಪಾಯಿ ಹೋಗ ತಗಿ ಅಂದ. ಸದ್ಯ 100 ಸಿಕ್ತಲ್ಲ, ಓಡೋಡ್ ಬಂದ. ಅಪ್ಪ ಕೂತಿದ್ದ. ಅಪ್ಪ ತಗೋ 100 ರೂಪಾಯಿ ತಗೋ, ಊಟ ಹಾಕು ಅಂದ. ಅವನಂದ 100 ರೂಪಾಯಿ ಹೋಗಿ ಒಲೆಗೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ. ಒಲೆಗೆ ಬಿಸಾಕು, ಮನ್ಸೊತ್ತು ಆಯ್ತದ ನಿನಗ? ಈ 100 ರೂಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲ ಕಿತ್ತೋಗವ್ ನನಗ ಅಂದ ಅವನು.